ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅದಂದರೆ ಏನು, ಯಾವಾಗ ಯೂಸ್ ಮಾಡಬೇಕು, ಅದರ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ, ಅದರಲ್ಲಿ ನಾವು ಸೆಂಟೆನ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಇದಕ್ಕೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನೆಲ್ಲ ಬೇಸಿಕ್ಕಿಂದ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಟೆನ್ಸ್, ನಮ್ಮ ಡೈಲಿ ಲೈಫ್ನಲ್ಲೂ ಇದರಿಂದ ನಾವು ಸೆಂಟೆನ್ಸ್ ಮಾಡಬೇಕು, ಮಾಡೋ ಅವಶ್ಯಕತೆ ಬರುತ್ತೆ. ಆದ್ದರಿಂದ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ, ರೈಟ್? ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಲ್ವಾ, ನಾವು ಟೆನ್ಸ್ಗಳ ಸೀರೀಸ್ನಲ್ಲಿ 3 ಇಂಪಾರ್ಟೆಂಟ್ ಟೆನ್ಸ್ಗಳನ್ನ ಮುಗಿಸಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ನೋಡಿ, ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಬೇಕು, ಏನೂ ಡೌಟ್ಸ್ ಬರಬಾರ್ದು ಅಂದರೆ ನೀವು ಟೆನ್ಸ್ಗಳ ಫಸ್ಟ್ ಕ್ಲಾಸಿಂದನೂ ನೋಡ್ಕೊಂಡು ಬಂದಿರಬೇಕು. ಸೊ ಆಗ ಮಾತ್ರ ನಿಮ್ಗೇನೋ ಡೌಟ್ಸ್ ಬರೋಲ್ಲ. ಓಕೆ, ಎಲ್ಲ ಕ್ಲಾಸು ಅದ್ರ ಹಿಂದಿನ ಕ್ಲಾಸ್ಗೆ ಲಿಂಕ್ ಇರುತ್ತೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನೀವು ನನ್ನ ಕ್ಲಾಸ್ ಫಸ್ಟ್ ಟೈಮ್ ನೋಡ್ತಿದ್ರು, ಫಸ್ಟಿಂದ ಕ್ಲಾಸ್ ನೋಡ್ಕೊಂಡು ಬನ್ನಿ. ನಾ ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ರೈಟ್? ಸೊ ನೀವು ಆಲ್ರೆಡಿ ಎಲ್ಲ ಕ್ಲಾಸಸ್ ನೋಡಿದರೆ ಕಂಟಿನ್ಯೂ ಮಾಡಿ. ಸೊ ಇದರಲ್ಲಿ ನಾವು ಯಾವಾಗ ಸೆಂಟೆನ್ಸ್ಗಳನ್ನ ಮಾಡ್ತೀವಿ, ಯಾವ ಕೆಲಸಗಳನ್ನ ಇದರಲ್ಲಿ ಹೇಳಬೇಕು ನೋಡಿ. ಈ ಹಿಂದೆ ಯಾವಾಗಲೂ ಒಂದು ಟೈಮ್ನಲ್ಲಿ ಸ್ಟಾರ್ಟ್ ಆಗಿ ಇನ್ನೂ ನಾವು ಆ ಕೆಲಸನೇ ಮಾಡ್ತಾ ಇದ್ದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲೇ ಹೇಳಬೇಕು. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಪಾಸ್ಟ್ನಲ್ಲಿ ಯಾವಾಗಲೂ ಆಲ್ರೆಡಿ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ, ಇನ್ನೂ ಮಾಡ್ತಾನೇ ಇದ್ದೀವಿ, ಇನ್ನೂ ಎಂಡ್ ಆಗಿಲ್ಲ. ಪ್ರೆಸೆಂಟ್ನಲ್ಲೂ ಅದನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ನಾನು ಬೆಳಿಗ್ಗೆಯಿಂದ ಏನು ಮಾಡ್ತಾ ಇದ್ದೀನಿ, ನಿನ್ನೆಯಿಂದ ಏನು ಮಾಡ್ತಾ ಇದ್ದೀನಿ, ಅವತ್ತಿಂದ ನಾನು ಏನು ಮಾಡ್ತಾ ಇದ್ದೀನಿ, 10 ಇಯರ್ಸಿಂದ ನಾನು ಏನು ಮಾಡ್ತಾ ಇದ್ದೀನಿ, ಅಥವಾ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ತೀವಿ. ಆರ್ ತುಂಬ ಟೈಮಿಂದ ನಾನು ಏನು ಮಾಡ್ತಾ ಇಲ್ಲ ಅನ್ನೋದು ಹೇಳ್ಬೋದು. ಆರ್ ನೀವು ಕೇಳ್ಬೋದು, ಯಾರು ಎಷ್ಟು ಟೈಮಿಂದ ಏನು ಮಾಡ್ತಿದ್ದಾರೆ ಅಂತಾನು, ರೈಟ್? ಸೊ ತುಂಬ ಸಮಯದ ಹಿಂದೆ ಪ್ರಾರಂಭವಾಗಿ ಇನ್ನೂ ನಡೆಯುತ್ತಾ ಇರುವಂಥ ಕೆಲಸಗಳನ್ನ ನಾವಿಲ್ಲಿ ಮಾತಾಡ್ತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ಇದರ ಬೇಸಿಕ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ನೋಡಿ. ಇಲ್ಲಿ ನಾವು ಯೂಸ್ ಮಾಡುವಂಥ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ನೆನ್ಪಿಟ್ಕೊಳ್ಳಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಏನು ಯೂಸ್ ಮಾಡಿದ್ವಿ? ಹ್ಯಾವ್ ಆ್ಯಂಡ್ ಹ್ಯಾಸ್. ಇಲ್ಲೂ ಅವೇ ಸಬ್ಜೆಕ್ಟ್ಗಳಿಗೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮುಂದೆ ING ವರ್ಬ್ ಯೂಸ್ ಮಾಡಬೇಕು. ಗೊತ್ತಾಯ್ತಲ್ಲ? ಸಬ್ಜೆಕ್ಟ್ IUV ಇದ್ದರೆ ಹ್ಯಾವ್ ಬೀನ್ ING ವರ್ಬ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. ಓಕೆ, ಇಲ್ಲಿ 2 hours ಅನ್ನೋದು ಆಬ್ಜೆಕ್ಟ್ ಅಲ್ಲ, ಅಂದರೆ ಡ್ಯೂರೇಷನ್ ಹೇಳ್ತಾ ಇದ್ದೀವಿ. ಆಬ್ಜೆಕ್ಟ್ ಅಂದರೆ ಏನು? ಒಂದು ಆ್ಯಕ್ಷನ್ನ ರಿಸೀವ್ ಮಾಡ್ಕೊಳ್ಳೋರು, ಏನು ರಿಸೀವ್ ಮಾಡ್ಕೊಳ್ಳುತ್ತೋ ಅದು ಆಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ಆಬ್ಜೆಕ್ಟ್ ಇಲ್ಲ, ನಾನು ಡ್ಯೂರೇಷನ್ನ ಕೊಟ್ಟಿದ್ದೀನಿ ಆ ಜಾಗದಲ್ಲಿ ಅಷ್ಟೇ. ಓಕೆ, ಇದರ ಅರ್ಥನೂ ನಾನು 2 hours ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ 3 o'clock ಆಗಿದೆ, ನಾನು ಯಾವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ? 1 o'clock ವೆಯ್ಟ್ ಮಾಡ್ತಾ ಇದ್ದೀನಿ, ರೈಟ್? ಅದೇ ಥರ ಯು ಹ್ಯಾವ್ ಬೀನ್ ವೇಟಿಂಗ್, ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours ಅನ್ಬೋದು. ಹಿ ಶಿ ಇಟ್ಟಿದ್ರೆ ಹ್ಯಾಸ್ ಬೀನ್. ಕ್ಲಿಯರ್ ಆಯ್ತಲ್ಲ? ಸೊ ಎಲ್ಲ ಫಾರ್ಮ್ಸ್ನಲ್ಲೂ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours, ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ 2 hours, ಕಿರಣ್ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ 2 hours. ಪಾಸಿಟಿವ್ ಸೆಂಟೆನ್ಸ್. ನಾನು 2 hours ವೆಯ್ಟ್ ಮಾಡ್ತಾ ಇದ್ದೀನಿ, ಅವನು 2 hours, ಅವಳು 2 hours ವೆಯ್ಟ್ ಮಾಡ್ತಿದ್ದಾಳೆ. ಇಲ್ಲ ಅಂತ ಹೇಳುವಂಗಿದ್ರೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮಧ್ಯದಲ್ಲಿ ನಾಟ್ನ ಸೇರಿಸ್ಬೇಕು ನೀವು. ನೋಡಿ, ಐ ಹ್ಯಾವ್ ನಾಟ್ ಬೀನ್, ಹಿ ಹ್ಯಾಸ್ ನಾಟ್ ಬೀನ್, ಶಿ ಹ್ಯಾಸ್ ನಾಟ್ ಬೀನ್. ಇದನ್ನು ಶಾರ್ಟ್ ಫಾರ್ಮಿಗೆ ಬರೀಬೇಕು, ಹ್ಯಾವಂಟ್ ಬೀನ್, ಹ್ಯಾಸಂಟ್ ಬೀನ್. ಅಂದರೆ ನಾವು ತುಂಬ ಟೈಮಿಂದ ಏನೂ ಮಾಡ್ತಾ ಇಲ್ಲ ಅಂತ ಹೇಳೋವಾಗ ನೆಗೆಟಿವ್ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ಕ್ವೆಶ್ಚನ್ ಮಾಡಬೇಕಂದ್ರೆ ಹ್ಯಾವ್ ಮತ್ತು ಹ್ಯಾಸ್ನ ಮಾತ್ರ ಬಿಗಿನಿಂಗ್ನಲ್ಲಿ ಹಾಕಬೇಕು. ಅಂದರೆ ಎಸ್ ಆರ್ ನೋ ಕ್ವೆಶ್ಚನ್ ಕೇಳೋದು. ಹ್ಯಾವ್ ಐ ಬೀನ್ ವೇಟಿಂಗ್ ಫಾರ್ 2 hours, ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ 2 hours ಅಂತ ನಾ ಕೇಳ್ತಾ. ಈಗ ನೋಡಿ, ನೀನು 2 hours ವೆಯ್ಟ್ ಮಾಡ್ತಾ ಇದೆಯಾ? ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ 2 hours, ರೈಟ್? ಹ್ಯಾಸ್ ಈ ಬೀನ್ ವೇಟಿಂಗ್ ಫಾರ್ 2 hours? ಇದು ಎಸ್ ಆರ್ ನೋ ಕ್ವೆಶ್ಚನ್. ಅದೇ ಥರ ನೆಗೆಟಿವ್ ಎಸ್ ಆರ್ ನೋ ಅಂದರೆ ಮಾಡ್ತಿಲ್ವಾ ಅಂತ ಕೇಳುವಾಗ ಹ್ಯಾವಂಟ್, ಹ್ಯಾಸಂಟ್ನ ಹಾಕಿ ಅಷ್ಟೇ. ನೋಡಿ, ಹ್ಯಾವ್ ಹ್ಯಾಸ್ನ ನೆಗೆಟಿವ್ ಮಾಡಿ, ಹ್ಯಾವಂಟ್, ಹ್ಯಾಸಂಟ್ ಸಪ್ರೇಟ್ ಮಾಡಬಾರ್ದು. ಇಲ್ಲಿ ಹ್ಯಾವ್ ನಾಟ್, ಹ್ಯಾಸ್ ನಾಟ್ ಅಂತ ಇಲ್ಲಿ ಸಪ್ರೇಟ್ ಮಾಡಬಾರ್ದು. ಸೊ ಈ ರೂಲ್ಸ್, ಎಸ್ ಆರ್ ನೋ ಕ್ವೆಶ್ಚನ್ ಅಂದರೆ ಏನು ರೂಲ್ ಫಾಲೋ ಮಾಡಬೇಕು, ನನ್ನ ಟೆನ್ಸ್ನ ಬಿಗಿನಿಂಗ್ನಲ್ಲೇ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಮತ್ತೆ ನಾನು ರಿಪೀಟ್ ಮಾಡ್ತಿಲ್ಲ, ನೀವು ಆಲ್ರೆಡಿ ನೋಡಿದರೆ ಇಲ್ಲಿ ಏನು ಡೌಟ್ಸ್ ಬರಲ್ಲ. ಯಾಕೆಂದರೆ ಕೆಲವು ಬೇಸಿಕ್ ರೂಲ್ಗಳು ಎಲ್ಲ ಟೆನ್ಸ್ನಲ್ಲೂ ಅಪ್ಲೈ ಆಗುತ್ತೆ, ರೈಟ್? ಅಂದರೆ ಶಾರ್ಟ್ ಫಾರ್ಮ್ಸ್ ಮಾಡೋದು, ಎಸ್ ಆರ್ ನೋ ಕ್ವೆಶ್ಚನ್ಗಳಿಗೆ ಇರೋ ರೂಲ್ಸ್, ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡೋ ರೂಲ್ಸ್ ಎಲ್ಲ ಟೆನ್ಸ್ಗಳಲ್ಲೂ ಸೇಮ್ ಇರುತ್ತೆ. ನಾನು ಬಿಗಿನಿಂಗ್ನಲ್ಲೇ ಹೇಳಿದ್ದೀನಿ, ನೀವು ಹೋಗಿ ನೋಡಿದರೆ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ನೀವು ಕ್ಲಾಸ್ನ ರ್ಯಾಂಡಮ್ ಆಗಿ ನೋಡ್ತಿದ್ದೀರಾ, ಅಥವಾ ಇದೇ ಫಸ್ಟ್ ಕ್ಲಾಸ್ ನಿಮ್ದು ಆಗಿರುತ್ತೆ. ಬಿಗಿನಿಂಗಿಂದ ನೋಡಿ, ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ ಕೆಳಗಡೆ, ಅಲ್ಲೇ ನಿಮಗೆಲ್ಲ ಕ್ಲಾಸ್ಗಳು ಸಿಗುತ್ತೆ.
ಓಕೆ, WH ಕ್ವಶನ್ ವೈ. ನಾನೀಗ ವೈ ತೊಗೊಂಡಿದ್ದೀನಿ. ತುಂಬ ಜನ ಅನ್ಕೋತಾರೆ ನಾನು ಇಲ್ಲಿ ಏನು ಕೊಟ್ಟಿದ್ದೀನೋ ಅದೇ WH ವರ್ಡ್ ಯೂಸ್ ಮಾಡಬೇಕು ಅಂತ. ನೋ, ವೈ, ವೇರ್, ಹೌ ಲಾಂಗ್ ಈ ಥರ ಏನಾದರೂ ಯೂಸ್ ಮಾಡಿ. ನಾನು ಅಲ್ಲಿ ಸೂಟ್ ಆಗುವಂಥ ಒಂದು ವರ್ಡ್ ತೊಗೊಂಡಿದ್ದೀನಿ. ಓಕೆ ನೋಡಿ, ವೈ ಹ್ಯಾವ್ ಯು ಬೀನ್ ವೇಟಿಂಗ್ ಅಂತ ಕೇಳ್ತಾ ಇದ್ದೀನಿ ನಾನು. ಅಂದರೆ ನೀನು ಯಾಕೆ ವೆಯ್ಟ್ ಮಾಡ್ತಾ ಇದೆಯಾ? ವೈ ಹ್ಯಾವ್ ದೇ ಬೀನ್ ವೇಟಿಂಗ್, ಅವ್ರು ಯಾಕೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಅರ್ಥ ತುಂಬ ಟೈಮಿಂದಾನೆ ಅಂತ, ರೈಟ್? ಈಗ ನೀನು ಯಾಕೆ ವೆಯ್ಟ್ ಮಾಡ್ತಿದ್ಯಾ ಅಂತ ಕೇಳೋಂಗಿದ್ರೆ ಏನು ಹೇಳಬೇಕು? ವೈ ಆರ್ ಯು ವೇಟಿಂಗ್. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್, ಈಗ ಮಾಡ್ತಾ ಇರೋ ಕೆಲಸ. ಬಟ್ ನಾವಿವತ್ತು ಏನು ಕರಿತಾ ಇದ್ದೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ತುಂಬ ಟೈಮಿಂದ ಮಾಡ್ತಾ ಇರೋದು. ವೈ ಹ್ಯಾಸ್ ಈ ಬೀನ್ ವೇಟಿಂಗ್? ಆರ್ ಇದನ್ನು ಇನ್ನೊಂದು ರೀತಿನೂ ಕೇಳ್ಬೋದು, ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಹಾಕೋಬೋದು ಲಾಸ್ಟ್ನಲ್ಲಿ. ಹೌ ಲಾಂಗ್ ಹ್ಯಾಸ್ ಈ ಬೀನ್ ವೇಟಿಂಗ್ ಫಾರ್ ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಸೆಂಟೆನ್ಸ್. ನೀವು ಹಾಕ್ಕೊಳ್ಳಿ. ಓಕೆ, ಎಕ್ಸಾಂಪಲ್ಸ್ ನೋಡಿ. ನಾ ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಮಧ್ಯಾಹ್ನ ಆಗಿದೆ, ಇನ್ನೂ ಮಾಡ್ತಾನೆ ಇದ್ದೀನಿ, ಫಿನಿಶ್ ಆಗಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಟೆನ್ಸ್ನಲ್ಲಿ ನಾವು ಹೇಳೋ ಕೆಲಸಗಳು ಇನ್ನೂ ಫಿನಿಶ್ ಆಗಿರಲ್ಲ, ಮಾಡ್ತಾನೆ ಇರ್ತೀವಿ, ರೈಟ್? ತುಂಬ ಟೈಮಿಂದ. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 6 AM, ರೈಟ್? ಸ್ಟಾರ್ಟಿಂಗ್ ಟೈಮ್ನ ಹೇಳಬೇಕಂದ್ರೆ ಯಾವಾಗಲೂ ಸಿನ್ಸ್ ಹಾಕಬೇಕು. ಡ್ಯೂರೇಷನ್ ಹೇಳಬೇಕಾದ್ರೆ ಫಾರ್ ಹಾಕಬೇಕು. ಆ್ಯಂಡ್ ನೀವು ಇಲ್ಲಿ ಟೈಮ್ ಹಾಕಲಿಲ್ಲ ಅಂದರೂ ಗೊತ್ತಾಗುತ್ತೆ, ನಾವು ಇಷ್ಟು ಹೇಳಿದ್ರೂ ಅರ್ಥ ಆಗುತ್ತೆ ನಾವು ತುಂಬ ಟೈಮಿಂದ ಕೆಲಸ ಮಾಡ್ತಿದ್ದೀವಿ ಅಂತ. ಏನು ಹೇಳಿದ್ರೆ ಐ ಹ್ಯಾವ್ ಬೀನ್ ವರ್ಕಿಂಗ್, ಇಷ್ಟು ಹೇಳಿದ್ರು ಸಾಕು. ಇದರ ಅರ್ಥ ಇಲ್ಲಿ ಹ್ಯಾವ್ ಬೀನ್ ವರ್ಕಿಂಗೇ ಹೇಳ್ತಾ ಇದೆ, ತುಂಬ ಟೈಮಿಂದ ನಾವು ಇದನ್ನು ಮಾಡ್ತಿದ್ದೀವಿ ಅಂತ, ಇನ್ನೂ ಮಾಡ್ತಾ ಇದ್ದೀವಿ. ನಾವಿಲ್ಲಿ 2008 ಇದ್ದೀವಿ, ಟ್ರೈ ಮಾಡಿ. ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2008. ನಾ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಹೊತ್ತಂದರೆ ಫಾರ್ ಅ ಲಾಂಗ್ ಟೈಮ್. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್. ನಾನು ದಿನ ಪೂರ್ತಿ ನಿಂತ್ಕೊಂಡೇ ಇದ್ದೀನಿ, ನನಗೆ ಸುಸ್ತಾಗಿದೆ ಈಗ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಸ್ಟ್ಯಾಂಡಿಂಗ್ ಆಲ್ ಡೇ. ಆಲ್ ಡೇ ಅಂದರೆ ಅರ್ಥ ಪೂರ್ತಿ ದಿನ, ಹೋಲ್ ಡೇ ಥರನೇ. ಹೋಲ್ ಡೇನೂ ಹಾಕೋಬೋದು ನೀವು. ಅಂದರೆ ಇನ್ನೂ ನಿಂತಿದ್ದೀನಿ. ಇದನ್ನು ನಾವು ಯಾವಾಗ ಹೇಳಬೇಕಂದ್ರೆ ಇನ್ನೂ ನಾವು ನಿಂತ್ಕೊಂಡೇ ಇದ್ದೀವಿ ಕ್ಯೂನಲ್ಲಿ, ಆವಾಗಲೇ ಹೇಳಬೇಕು. ಇಲ್ಲಿ ಹೇಳೋ ಯಾವ ಆ್ಯಕ್ಷನ್ಗಳು ಫಿನಿಶ್ ಆಗಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. 2 ದಿನದಿಂದ ಮಳೆ ಬರ್ತಾನೇ ಇದೆ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಫಾರ್ 2 days. ನೋಡಿ, ಯಾವಾಗಲೂ ನಾವು ಇಟ್ಟಿಂದ ಹೇಳಬೇಕಿದ್ದಾನೆ ಅಲ್ವಾ? ಹಾಂ, ಈ ಕೆಲಸ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಥವಾ ಮಳೆ ನಿಂತು ಬರ್ತಾ ಇದೆಯಾ? ಎಸ್, ಮಳೆ ಸ್ವಲ್ಪ ನಿಂತು ಮತ್ತೆ ಬಂತು, ಮತ್ತೆ ನಿಂತಿದೆ, ಮತ್ತೆ ಬರ್ತಾ ಇದೆ, ಬಟ್ 2 days ಬರ್ತಾ ಇದೆ ಅನ್ನೋವಾಗಲೂ ಹೇಳ್ಬೋದು. ಅಂದರೆ ನಾವು ತುಂಬ ಟೈಮಿಂದ ಒಂದು ಕೆಲಸನ ಮಾಡ್ತಾ ಇದ್ದೀವಿ, ಬಟ್ ಅದು ಕಂಟಿನ್ಯೂಸ್ ಆಗಾದರೂ ಆಗಿರಬಹುದು, ಆರ್ ನಾವು ತುಂಬ ವರ್ಷಗಳಿಂದನೂ ಮಾಡ್ತಾ ಇರ್ಬೋದಲ್ವಾ, ಆ ಥರನೂ ಇರಬಹುದು. ಫಾರ್ ಎಕ್ಸಾಂಪಲ್, ನಾನು 3 years ಯೋಗ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಡೂಯಿಂಗ್ ಯೋಗ ಫಾರ್ 3 years. ಅಂದರೆ ಇದರ ಅರ್ಥ ಏನು? ಫುಲ್ ಡೇ ನೈಟ್ ನಾನು ಮಾಡ್ತಾ ಇದ್ದೀನಿ ಅಂತನಾ? ಅಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಎವ್ರಿ ಡೇ ಒಂದು ಟೈಮ್ನಲ್ಲಿ ಮಾಡ್ತಾ ಇದ್ದೀನಿ. ಎವ್ರಿ ಡೇ 6 to 7 ಮಾಡ್ತಾ ಇದ್ದೀನಿ. ಈ ಥರ ಸೆಂಟೆನ್ಸ್ಗಳನ್ನೂ ಹೇಳ್ತೀವಿ. ಅಂದರೆ ನಾವು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಎವ್ರಿ ಡೇ ಮಾಡ್ಕೊಂಡು ಬರ್ತಾ ಇರೋವಂಥ ಕೆಲಸಗಳನ್ನೂ ನೀವಿಲ್ಲಿ ಹೇಳ್ಬೋದು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರೋ ಕೆಲಸಗಳನ್ನೂ ಹೇಳ್ಬೋದು. ಅಂದರೆ ಸ್ಟ್ಯಾಂಡಿಂಗ್, ವರ್ಕಿಂಗ್, ಲಿವಿಂಗ್, ವೇಟಿಂಗ್. ಅಂದರೆ ಏನು? ಬ್ರೇಕ್ ಇಲ್ಲದೆ ಮಾಡ್ತಾ ಇರೋದು. ಬ್ರೇಕ್ ಇಲ್ಲದೆ ಮಾಡ್ತಾ ಇರೋದು ಯಾವಾಗಲೂ ಶಾರ್ಟ್ ಪೀರಿಯಡ್ ಇರುತ್ತಲ್ವ, 2 days, 1 day, ಮಾರ್ನಿಂಗಿಂದ ಅಂಥ ಸೆಂಟೆನ್ಸ್ಗಳನ್ನೂ ಹೇಳ್ಬೋದು ನಾವು ಇಲ್ಲಿ. ಅವ್ರು ಏನೂ ಮಾಡ್ತಾನೇ ಇಲ್ಲ. ಹಾಂ, ಇದರರ್ಥ ಏನು? ನಾನು ಅವ್ರನ್ನ ತುಂಬ ಟೈಮಿಂದ ನೋಡ್ತಾನೆ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವ್ರು ಏನೂ ಮಾಡ್ತಾ ಇಲ್ಲ. ಟೈಮ್ ಹಾಕಬೇಕಾಗಿಲ್ಲ, ಬಟ್ ಈ ಕಾಂಟೆಕ್ಸ್ಟ್ ಇದ್ದರೆ, ನೀವು ತುಂಬ ಟೈಮಿಂದ ನೋಡ್ತಾ ಇದ್ರೆ ಅವ್ರು ಏನೂ ಮಾಡ್ತಾ ಇಲ್ಲ ಅಂದರೆ ಹೇಳಬೇಕು ಏನು? ದೇ ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ಎನಿಥಿಂಗ್. ನಾಟ್ ಬಂತು ನೋಡಿ, ಮಧ್ಯದಲ್ಲಿ ಹಾಕಬೇಕು. ದೇ ಹ್ಯಾವ್ ಬೀನ್ ನಾಟ್ ಡೂಯಿಂಗ್ ಅನ್ಬಾರ್ದು. ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ, ನಾಟ್ನ ಹ್ಯಾವ್ ಬೀನ್ ಮಧ್ಯದಲ್ಲಿ ಹಾಕಬೇಕು. ನಾನು 3 years ವೀಡಿಯೋಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ನಾನು ಹೇಳ್ಬೋದು ಐ ಬೀನ್ ಮೇಕಿಂಗ್ ವೀಡಿಯೋಸ್ ಫಾರ್ 3 years. ಸಾಗರ್ 2 ದಿನಗಳಿಂದ ಕೆಲಸ ಮಾಡ್ತಾ ಇಲ್ಲ. ಹೇಳಿ, ಸಾಗರ್ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಫಾರ್ 2 days. ನೀನೇನು ಮಾಡ್ತಾ ಇದೀಯಾ? ಹಾಂ, ನನ್ನ ಅರ್ಥ ತುಂಬ ಟೈಮಿಂದಾನೆ, ಅವಾಗ್ಲಿಂದಾನೆ. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್? ರೈಟ್? ಈಗ ನೀನೇನು ಮಾಡ್ತಿದ್ಯಾ ಅನ್ನೋಂಗಿದ್ರೆ ವಾಟ್ ಆರ್ ಯು ಡೂಯಿಂಗ್? ನೀವು ಬೆಳಿಗ್ಗೆಯಿಂದ ಏನು ಮಾಡ್ತಿದ್ಯಾ? ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್. ಸೊ ಇಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ ಮತ್ತೊಂದೇನೆಂದರೆ
ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಅಂತಾರೆ. ನೋ, ನಾನು ಹೇಳಿದ್ನಲ್ಲ, ಇದನ್ನಂತೂ ನೀವೆಲ್ಲಾದ್ರೂ ಒಂದು ಕಡೆ ಬರೆದಿಟ್ಕೊಂಡ್ರೆ ನೆನಪಿರುತ್ತೆ. ಏನಂದರೆ WH ವರ್ಡ್ ಆದಮೇಲೆ ಇಮ್ಮಿಡಿಯೇಟಾಗಿ ಬರಬೇಕಾಗಿರುವಂಥ ವರ್ಡ್ ಹೆಲ್ಪಿಂಗ್ ವರ್ಬ್. WH ಆದಮೇಲೆ ಇಮ್ಮಿಡಿಯೇಟಾಗಿ ಹೆಲ್ಪಿಂಗ್ ವರ್ಬ್ ಬರಬೇಕು. ರೈಟ್? ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಅಲ್ಲ, ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್. ಗೊತ್ತಾಯ್ತಲ್ಲ? ಈ ರೂಲ್ ಎಲ್ಲ ಟೆನ್ಸ್ಗೂ ಅಪ್ಲೈ ಆಗುತ್ತೆ. ಬರ್ಕೊಂಬಿಡಿ. ವಾಟ್ ಡಸ್, ವಾಟ್ ಆರ್ ಯು, ರೈಟ್? ವಾಟ್ ಈಸ್ ಶಿ, ವಾಟ್ ಹ್ಯಾವ್ ಯು, ವಾಟ್ ಹ್ಯಾಸ್ ಈ, ವಾಟ್ ವಿಲ್, ಇದೇ ಥರನೇ ಇರುತ್ತೆ. ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೂ ಹ್ಯಾವ್ ಬೀನ್ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೂ ಹ್ಯಾವ್ ಬೀನ್ ಬರುತ್ತೆ. ಯಾವ ಥರ ಹೇಳುವಾಗ ಇಲ್ಲಿ ನೋಡಿ, ಐ ಹ್ಯಾವ್ ಬೀನ್ ಬ್ಯುಸಿ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಸ್ಟ್ರಕ್ಚರ್ ಏನು? ನೀವೆಲ್ಲ ಕ್ಲಾಸ್ನ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಇಲ್ಲಿ, ಇಲ್ಲಾಂದರೆ ನಿಮಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಆಗಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ನ ಸ್ಟ್ರಕ್ಚರ್ ಏನು? ಹೆಲ್ಪಿಂಗ್ ವರ್ಬ್, ಅದ್ರ ಮುಂದೆ ಬರುವಂಥದ್ದು ಮೇನ್ ವರ್ಬ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಹ್ಯಾವ್ ಆರ್ ಹ್ಯಾಸ್ ಇರುತ್ತೆ. ಅದ್ರ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಇಲ್ಲಿ ಬೀನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಬೀನ್ ಜಾಗದಲ್ಲಿ ಬೇರೆನೂ ಬರಬಹುದು. ನಾವು ಬೇರೆ ಸೆಂಟೆನ್ಸ್ ಮಾಡುವಾಗ ಈಟನ್, ಬ್ರೋಕನ್, ಸ್ಲೆಪ್ಟ್, ಈ ಥರ ಬೇರೆ ಪಾಸ್ಟ್ ಪಾರ್ಟಿಸಿಪಲ್ ಬರ್ಬೋದು. ಇಲ್ಲೇನು ಬಂದಿದೆ? ಬೀನ್ ಬಂದಿದೆ. ಅಂದರೆ ಈಸ್, ಆಮ್, ಆರ್ ನ ಪಾಸ್ಟ್ ಪಾರ್ಟಿಸಿಪಲ್ ಏನು? ಬೀನ್, ಅದು ಬಂದಿದೆ ಇಲ್ಲಿ. ಇದರ ಅರ್ಥ ಏನು? ನಾನು ತುಂಬ ಹೊತ್ತಿಂದ ಬ್ಯುಸಿಯಾಗಿದ್ದೀನಿ ಅಂತಾನೆ. ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ಅಡ್ಜೆಕ್ಟಿವ್ಸ್ ಯೂಸ್ ಮಾಡಿದ್ರೆ ಯಾವಾಗಲೂ ಬೀನ್ ಮುಂದೆನೇ ಯೂಸ್ ಮಾಡಬೇಕು. ಅದರ ಅರ್ಥ ತುಂಬ ಟೈಮಿಂದ ನಾವು ಆ ಸ್ಟೇಟ್ನಲ್ಲಿ ಇದ್ದೀವಿ ಅಂತ ಹೇಳ್ತಿದ್ದೀವಿ. ರೈಟ್? ಇಲ್ಲಿ ಬ್ಯುಸಿ ಅನ್ನೋ ಅಡ್ಜೆಕ್ಟಿವ್ ಯೂಸ್ ಮಾಡಿರೋದ್ರಿಂದಾನೇ ಅದ್ರ ಹಿಂದೆ ನಾವು ಬೀನ್ ಹಾಕಬೇಕಾಯ್ತು. ರೈಟ್? ಇಲ್ಲ ಅಂದರೆ ನಾವು ಈ ಥರ ಸೆಂಟೆನ್ಸ್ಗಳನ್ನ ಮಾಡ್ತೀವಿ. ಐ ಹ್ಯಾವ್ ಡನ್ ಇಟ್, ಐ ಹ್ಯಾವ್ ಈಟನ್ ಮೈ ಬ್ರೇಕ್ಫಾಸ್ಟ್, ಕಿಡ್ಸ್ ಹ್ಯಾವ್ ಸ್ಲೆಪ್ಟ್ ವೆಲ್. ಆ್ಯಂಡ್ ನಾನಿವತ್ತು ಹೇಳ್ಕೊಡ್ತಾ ಇರೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲೇನಿದೆ? ಐ ಹ್ಯಾವ್ ಬೀನ್ ವರ್ಕಿಂಗ್. ಇಲ್ಲಿ ಅಂದರೆ ತುಂಬ ಟೈಮಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಹ್ಯಾವ್ ಬೀನ್ ಅನ್ನೋದೇ ಹೆಲ್ಪಿಂಗ್ ವರ್ಬ್. ಇದು ಜೋಡಿ ಜೊತೆಗೆ ಇರುತ್ತೆ. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಚೇಂಜ್ ಆಗಲ್ಲ. ಇದ್ರ ಮುಂದೆ ಇರೋ ಮೇನ್ ವರ್ಬ್ ಚೇಂಜ್ ಆಗುತ್ತಿಲ್ಲಿ, ಯಾಕೆಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಆ್ಯಂಡ್ ಇಲ್ಲಿ ಮೇನ್ ವರ್ಬ್ ING ಫಾರ್ಮ್ನಲ್ಲಿರುತ್ತೆ. ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡಿದರೆ ನಿಮಗೆ ಕಂಪ್ಯಾರಿಸನ್ ಅರ್ಥ ಆಗುತ್ತೆ. ಅವಳಲ್ಲಿ ಜುಲೈಯಿಂದ ಕೆಲಸ ಮಾಡ್ತಿದ್ದಾಳೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ದೇರ್ ಸಿನ್ಸ್ ಜುಲೈ. ನನಗೆ ನಿಜವಾಗ್ಲೂ ಸುಸ್ತಾಗ್ತಾ ಇದೆ ಅಂದರೆ ತುಂಬ ಟೈಮಿಂದ. ಅದು ನಿಮ್ಮ ಅಂಡರ್ಸ್ಟುಡ್, ನಾನು ಮತ್ತೆ ಮತ್ತೆ ಹೇಳಲ್ಲ. ಐ ಹ್ಯಾವ್ ಬೀನ್ ಫೀಲಿಂಗ್ ಟಯರ್ಡ್ ಅನ್ಬೇಕಿಲ್ಲಿ. ನೋಡಿ, ಫೀಲಿಂಗ್ ಹಾಕಿ ಮುಂದೆ ನಮಗೆ ತುಂಬ ಟೈಮಿಂದ ಏನಾಗ್ತಿದೆಯೋ ಆ ಅಡ್ಜೆಕ್ಟಿವ್ನ ಹಾಕಿ. ಐ ಹ್ಯಾವ್ ಬೀನ್ ಫೀಲಿಂಗ್ ರಿಯಲಿ ಟಯರ್ಡ್. ನೀನು ತುಂಬಾ ಟಿ ವಿ ನೋಡ್ತಾ ಇದೆಯಾ. ಯು ಹ್ಯಾವ್ ಬೀನ್ ವಾಚಿಂಗ್ ಟಿ ವಿ ಟೂ ಮಚ್ ಆರ್ ಟೂ ಮಚ್ ಟಿ ವಿ ಅಂತಲೂ ಹೇಳ್ಬೋದು. ನೀನು ಇಂಗ್ಲೀಷ್ ಪ್ರಾಕ್ಟೀಸೇ ಮಾಡ್ತಾ ಇಲ್ಲ. ಯು ಹ್ಯಾವ್ ನಾಟ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಎಟ್ ಆಲ್ ಅನ್ಬೋದು ನೀವು. ನೀನು ಚೆನ್ನಾಗಿ ತಿಂತಾನೇ ಇಲ್ಲ. ಯು ಹ್ಯಾವ್ ನಾಟ್ ಬೀನ್ ಈಟಿಂಗ್ ವೆಲ್. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ ಈ ಸೆಂಟೆನ್ಸ್ಗಳನ್ನ ಹೇಳಬೇಕಂದ್ರೆ ನಿಮ್ಮ ಮೈಂಡ್ನಲ್ಲೇ ಗೊತ್ತಿರುತ್ತೆ, ನೀವು ಡಿಸ್ಕಷನ್ ಮಾಡೋವಾಗ ಗೊತ್ತಿರುತ್ತೆ, ತುಂಬ ಟೈಮಿಂದ ಅದಾಗ್ತಾ ಇಲ್ಲ, ಅವಾಗ ಈ ಥರ ಹೇಳಬೇಕು. ಕಿರಣ್ ಹೊಸ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನೆ. ಕಿರಣ್ ಹ್ಯಾಸ್ ಬಿನ್ ಲುಕಿಂಗ್ ಫಾರ್ ಅ ನ್ಯೂ ಜಾಬ್. ಮುಂದೆ ನೀವು ಟೈಮ್ ಮೆನ್ಷನ್ ಮಾಡೋಗಿದ್ರೆ ಫಾರ್ ಅಥವಾ ಸಿನ್ಸ್ ಯೂಸ್ ಮಾಡಿ. ನೆನ್ಪಿಟ್ಕೊಳ್ಳಿ, ಫಾರ್ ಸಿನ್ಸ್ ಎರಡೇ ವರ್ಡ್ ಬರುತ್ತೆ ಇಲ್ಲಿ ಟೈಮ್ ಹಾಕೋಕ್ಕೆ. ಫಾರ್ ಮುಂದೆ ಡ್ಯೂರೇಷನ್ ಹಾಕಬೇಕು, ಸಿನ್ಸ್ ಮುಂದೆ ಸ್ಟಾರ್ಟಿಂಗ್ ಪಾಯಿಂಟ್ ಹಾಕಬೇಕು. ಯಾವಾಗಿಂದ ಅವನು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ, ಬೇಗ ನಡಿ ಹೋಗೋಣ. ಲೆಟ್ಸ್ ಗೋ ಫಾಸ್ಟ್, ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಅಸ್. ಇದ್ರ ಬಗ್ಗೆ ನಾನು ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಥಿಂಕಿಂಗ್ ಅಬೌಟ್ ಇಟ್ ಫಾರ್ ಅ ಲಾಂಗ್ ಟೈಮ್. ನೋಡಿ, ನಾನು ಶಾರ್ಟ್ ಫಾರ್ಮ್ಸ್ನ ಯೂಸ್ ಮಾಡ್ತೀನಿ. ನೀವು ಶಾರ್ಟ್ ಫಾರ್ಮ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ಕ್ಲಾಸ್ ಶಾರ್ಟ್ ಫಾರ್ಮ್ಸ್ ಮೇಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಸರ್ಚ್ ಮಾಡಿ ನೋಡಿ ತಿಳ್ಕೊಳ್ಳಿ. ರೈಟ್? ನೀನು ಎಕ್ಸಸೈಸ್ ಮಾಡ್ತಾ ಇದೀಯಾ? ಹ್ಯಾವ್ ಯು ಬೀನ್ ಎಕ್ಸಸೈಸಿಂಗ್? ನೀನು ಇದನ್ನು ಎಷ್ಟೊತ್ತಿಂದ ಮಾಡ್ತಾ ಇದೆಯಾ? ಇದು ನೋಡಿ ಜನರಲ್ ಕ್ವಶನ್. ನೀವು ಇದನ್ನೇ ತುಂಬ ಸರಿ ಕೇಳಬೇಕಾಗುತ್ತೆ, ತುಂಬ ವಿಷಯಗಳಿಗೆ ಈ ಥರ ಕೇಳಬೇಕಾಗುತ್ತೆ. ಇದನ್ನಂತೂ ನೀವು ಬರೆದಿಟ್ಕೊಂಬಿಡಿ, ಎಲ್ಲನೂ ಬರೆದಿಟ್ಕೊಳ್ಳಿ. ಇಲ್ಲಿ ನೀವು ಯೂಸ್ ಮಾಡಬೇಕು ಹೌ ಲಾಂಗ್. ನೋಡಿ, ಹೌ ಲಾಂಗ್ ಅನ್ನೋದೇ WH ವರ್ಡ್. ಹೌ ಲಾಂಗ್ ಹ್ಯಾವ್ ಯು ಬೀನ್ ಡೂಯಿಂಗ್ ಇಟ್? ರೈಟ್? ಇದು ತುಂಬ ಕೇಸ್ಗಳಲ್ಲಿ ಅಪ್ಲೈ ಆಗುತ್ತಲ್ವ.
ಹೌ ಲಾಂಗ್ ಹ್ಯಾವ್ ಯು ಬೀನ್ ಸ್ಟಡಿಂಗ್ ದಿಸ್, ಹೌ ಲಾಂಗ್ ಹ್ಯಾವ್ ಯು ಬೀನ್ ವಾಚಿಂಗ್ ಮೈ ವಿಡಿಯೋಸ್, ಹೌ ಲಾಂಗ್ ಹ್ಯಾವ್ ಯು ಡ್ಯಾಶ್. ನೀವು ತುಂಬ 10-20 ಸೆಂಟೆನ್ಸ್ ಮಾಡ್ಬೋದು ನೀವು ಇದರಿಂದ. ಆ್ಯಂಡ್ ಇವತ್ತು ಹೇಳಿರೋ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರೀರಿ, ಓದಿ. ಆ್ಯಂಡ್ ನೀವೇನಾದರೂ ಟೆನ್ಸಸ್ನ ಇವಾಗ ಕಲಿತಾ ಇದ್ದೀರಾ, ನೀವು ಫಸ್ಟ್ ಟೈಮ್ ಈ ಥರ ಟೆನ್ಸ್ಗಳನ್ನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಕಲಿತಿದ್ದೀರಾ ಅನ್ನೋರು ಯಾರಾದರೂ ಇದ್ದರೆ, ಆರ್ ನೀವು ತುಂಬ ಟೈಮಿಂದ ಕಲಿತಿದ್ದೀರಾ ಬಟ್ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಬಗ್ಗೆ ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಇಲ್ಲ ಅನ್ನೋಂಗಿದ್ರೆ ನಾನೀಗ ಪ್ರಾಕ್ಟೀಸ್ ಕೊಡ್ತೀನಿ, ನೀವು ಮಾಡಿ ನೋಡಿ. ಇಲ್ಲಿ ಐ ಹ್ಯಾವ್ ಬೀನ್ ವೇಟಿಂಗ್, ನಾನು ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ಥರ ನಾನು ಎಲ್ಲ ಸಬ್ಜೆಕ್ಟ್ಗೂ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ನೆಗೆಟಿವ್ನಲ್ಲಿ ಹ್ಯಾವ್ ಬೀನ್ ಮಧ್ಯದಲ್ಲಿ ನಾಟ್ ಬರುತ್ತೆ, ಸೊ ಅದನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಕ್ವಶನ್ ಕೇಳೋದು, ಯಾರಿಗೆ ಪ್ರಾಕ್ಟೀಸ್ ಇಲ್ಲ ನಾನು ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಈ ಪ್ರಾಕ್ಟೀಸ್ನ ಮಾಡಿ. ಇದನ್ನೆಲ್ಲ ನೀಟಾಗಿ ಬುಕ್ನಲ್ಲಿ ಬರ್ಕೊಂಡು ಜೋರಾಗಿ ಓದಿ. ಏನಾಗುತ್ತೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಬಾಯಲ್ಲಿ ಹ್ಯಾವ್ ಬೀನ್ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಹ್ಯಾಸ್ ಬೀನ್ ವೇಟಿಂಗ್ ಈ ಥರ ತುಂಬ ಸರಿ ಬಂದರೆ ಫ್ಲೂಯೆಂಟ್ ಆಗ್ತೀರಾ ನೀವು, ರೈಟ್? ಫ್ಲೂಯೆಂಟ್ ಆಗಬೇಕಂದ್ರೆ ಈ ಥರ ಫಸ್ಟ್ ಬರ್ಕೊಂಡು ಸುಮ್ಮನೆ ಓದಿ, ರೈಟ್? ಮುಂದಕ್ಕೆ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ, ಕಾನ್ವರ್ಸೇಷನ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಪ್ರಿಪೇರ್ ಆಗಬೇಕಲ್ವ, ಅದಕ್ಕೆ ನಾನು ಈ ಥರ ಸೆಂಟೆನ್ಸ್ಗಳನ್ನ ಕೊಡ್ತಿದ್ದೀನಿ. ತಗೊಳ್ಳಿ, ಇನ್ನೊಂದು ಸೆಟ್ ಇದೆ, ನೆಗೆಟಿವ್ ಕ್ವಶನ್ ಆ್ಯಂಡ್ WH ಕ್ವಶನ್, ಆ್ಯಂಡ್ ಇನ್ನೊಂದು ಸೆಟ್ WH ಕ್ವಶನ್ ಕೂಡ ಇದೆ, ರೈಟ್? ಸೊ ಇದರ ಕನ್ನಡ ಮೀನಿಂಗ್ ನಾನು ಆಗಲೇ ಹೇಳ್ಕೊಟ್ನಲ್ವಾ. ಫಸ್ಟು ಇಂಗ್ಲೀಷ್ನಲ್ಲಿ ಸುಮ್ಮನೆ ಬ್ಲೈಂಡಾಗಿ ಓದ್ಬಿಡಿ, ಓದ್ಕೊಂಡು ಹೋಗಿ ಸುಮ್ಮನೆ ಓದ್ತಾ ಇರಿ. ಅಂದರೆ ನೀವು ಓದೋದ್ರಲ್ಲಿ ಸ್ವಲ್ಪ ಫ್ಲೂಯೆಂಟ್ ಆಗಿ, ಓದೋದ್ರಲ್ಲಿ ಫ್ಲೂಯೆಂಟ್ ಆಗಿದ್ದೀರಾ ಅಂದರೆ ಇನ್ನು ಹೇಳೋದು ನೆಕ್ಸ್ಟ್ ಸ್ಟೆಪ್ ಅದಂತೂ ಬಂದೇ ಬರುತ್ತೆ. ಯಾರಿಗೆ ಪ್ರಾಕ್ಟೀಸ್ ಇಲ್ಲ, ಯಾರಿಗೆ ಫ್ಲೂಯೆನ್ಸಿ ಇಲ್ಲ, ಅವ್ರು ಇದನ್ನು ಮಾಡಿ, ರೈಟ್? ಇದು ತುಂಬ ಎಫೆಕ್ಟಿವ್ ಇರುತ್ತೆ. ಇದನ್ನು ಮಾಡಿದರೆ ನಿಮ್ಮ ಬಾಯಲ್ಲಿ ಇಂಗ್ಲೀಷ್ ಬಂದಂಗೆ, ಆಲ್ಮೋಸ್ಟ್ ನೀವು ಮಾತಾಡ್ದಂಗೆ ಆಗುತ್ತಿದ್ದು. ಆ್ಯಂಡ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ ಮೇಲೆ ವೇಟಿಂಗ್ ಅನ್ನೋದನ್ನು ತೆಗೆದು ಈ ವರ್ಬ್ಗಳನ್ನ ಹಾಕಿ, ರೈಟ್? ಈ ಪ್ರತಿ ವರ್ಬಿಂದನೂ ಮಾಡಿ. ಅಟ್ಲೀಸ್ಟ್ ನೀವು 1 hour 2 hours ಸ್ಪೆಂಡ್ ಮಾಡಿದ್ರೆ ಬಿಲೀವ್ ಮೀ ನೀವು ತುಂಬ ಫ್ಲೂಯೆಂಟ್ ಆಗ್ತೀರಾ ಹೇಳೋದ್ರಲ್ಲಿ. ನೀವು ನೆಕ್ಸ್ಟ್ ಟೈಮ್ ಫಂಬಲ್ ಮಾಡಲ್ಲ. ಅಂದರೆ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಹೇಳೋದಕ್ಕೆ ಹೋಗಿ ಮತ್ತೇನೋ ಹೇಳಿಬಿಡೋದು, ಬ್ರೇಕ್ ಮಾಡೋದು, ಸೆಂಟೆನ್ಸ್ನ ನಿಲ್ಲಿಸೋದು, ನಾ ಏನು ಹೇಳಲಿ ಈಗ ಅಂತ ಯೋಚನೆ ಮಾಡೋದು. ಈ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕಂದ್ರೆ ಏನು ಮಾಡಬೇಕು, ಪ್ರತಿ ವರ್ಡಿಂದನೂ ಸೆಂಟೆನ್ಸ್ ಮಾಡಿ ಫಾಸ್ಟಾಗಿ ಓದಿ, ರೈಟ್? ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಕಲಿಯೋ ಎಲ್ಲರಿಗೂ ಶೇರ್ ಮಾಡಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.